ನಮ್ಮ ಇಂಗು ಗುಂಡಿ ತುಂಬಿ ಹೊರಗಡೆ ಹೋಗ್ತಾ ಇರೋದು ನೀರು ನೋಡಿ. ಎಲ್ಲರಿಗೂ ನಮಸ್ಕಾರ, ನಾನು ಅಶೋಕು. ನಾನಿವತ್ತು ನಮ್ಮ ಇಂಗು ಗುಂಡಿಯನ್ನು ತೋರಿಸುತ್ತೇನೆ. ಏಕೆಂದರೆ ಇದು ಈ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಫುಲ್ಲು ತುಂಬಿ ಹೊರಗೆ ಹೋಗ್ತೈತೆ. ಹೊರಗೆ ಹೋಗೋಕ್ಕೆ ಕಾರಣ ಏನು ಅಂತ ಅದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಮುಂದಿನ ಪ್ಲ್ಯಾನ್ ಏನೆಂದರೆ ಸರಿಸುಮಾರು 5 ರಿಂದ 6 ಕೋಟಿಯಷ್ಟು ಲೀಟರು ನೀರು ಶೇಖರಣೆ ಮಾಡೋಷ್ಟು ದೊಡ್ಡದಾದ ಒಂದು ದೊಡ್ಡ ಇಂಗು ಗುಂಡಿ ಅಥವಾ ಕೃಷಿ ಹೊಂಡ ಅಂತೀವಲ್ಲ, ಅದನ್ನು ಬಗ್ಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏನೂ ಇಲ್ಲ ಸ್ನೇಹಿತರೆ, ಈಗ ಆಲ್ರೆಡಿ ಈ ಸೈಡೆಲ್ಲ ಪೂರ್ತಿ ಬಗ್ಸಿದ್ದೀನಿ. ಎಷ್ಟು 50 × 50 ಅಗಲ, 50 × 50 ಉದ್ದನೂ ಬಗ್ಸಿದ್ದೀನಿ. ಒಂದು 15 ಅಡಿ ಆಳನೂ ಐತೆ. ಈಗ ಈ ದಿಬ್ಬ ಕಾಣ್ತೈತಲ್ಲ, ಈ ದಿಬ್ಬ ಏನೈತಿ ಇದನ್ನ ಮತ್ತೆ ಪೂರ್ತಿ ಒಂದು ಕಡೆಯಿಂದ ಕ್ಲೀನಾಗಿ ಮತ್ತೊಂದು 15 ಅಡಿ ಬಗ್ಸ್ಬೇಕು. ಇದೇನು ಕಾಣ್ತೈತೆ ನೋಡ್ರಿ, ಈ ನಮ್ಮ ತೋಟದ ಪಕ್ಕ ಸುತ್ತ ಏನೈತಿದು, ಇದನ್ನೆಲ್ಲ ಕ್ಲೀನಾಗಿ ಇಟಾಚಿಯಾಗೋ ತಪ್ಪಿದ್ರೆ JCB ಕ್ಲೀನಾಗಿ ಬಗ್ಸಿಬಿಟ್ಟು ಇದಕ್ಕೆ ದೊಡ್ಡದಾಗಿ ಟಾರ್ಪಲ್ ಹಾಕ್ಸ್ಬೇಕು. ದೊಡ್ಡದಾಗಿ ಟಾರ್ಪಲ್ ಹಾಕ್ಸಿದ್ರೆ ಒಂದು 5 ರಿಂದ 6 ಕೋಟಿ ಅಷ್ಟು ನೀರು ಶೇಖರಣೆ ಆಗುತ್ತದೆ. ಆವಾಗ ನಮ್ಮ 3 ಎಕರೆ ಜಮೀನಿಗೆ ನಾವು ವರ್ಷಕ್ಕೆ ಏನೂ ಇಲ್ಲೊಂದು 4 ರಿಂದ 5 ಸಲ ಡ್ರಿಪ್ಪಲ್ಲಿ ಈ ಇಂಗು ಗುಂಡಿಂದ ನಾವು ನೀರು ಹಾಯಿಸ್ಬೋದು. ಅಷ್ಟು ನೀರು ಶೇಖರಣೆ ಮಾಡಬೇಕಂತ ನನ್ನ ಪ್ಲ್ಯಾನ್ ಐತೆ. ಈಗ ಸದ್ಯಕ್ಕೆ ಬಂಡವಾಳ ಇಲ್ಲ. ಇದಕ್ಕೇನಾದರೂ ಕೈ ಹಾಕಿದರೆ ಒಂದು 2 ರಿಂದ 3 ಲಕ್ಷ ಖರ್ಚಾಗುತ್ತದೆ. ಒಂದು 2 ರಿಂದ 3 ಲಕ್ಷ ಖರ್ಚು ಮಾಡಿದರೆ ವರ್ಷ ಪೂರ್ತಿ ನಮ್ಮ ತೋಟಕ್ಕೆ ಎಷ್ಟು ನೀರು ಬೇಕಷ್ಟು ನಾವು ಮಳೆಗಾಲದಾಗೂ ಶೇಖರಣೆ ಮಾಡ್ಬೋದು. ಆಮೇಲೆ ಬೇಸಿಗೆಯಲ್ಲಿ ನಮ್ಮ ಕೆರೆಯಿಂದ ಬಿಡ್ತಾರಲ್ಲ, ಕೆರೆಯಿಂದ ಬಿಟ್ಟಾಗ ಆ ನೀರನ್ನು ಸಹ ಶೇಖರಣೆ ಮಾಡಿ ನಮ್ಮ ಜಮೀನು ಪೂರ್ತಿ ನೋಡ್ರಿ ಕಾಣ್ತೈತಿ. ಇದು ನಮ್ಮ ದಿಬ್ಬದಾಗಿರೋದ್ರಿಂದ ಈ ಕಾರಣದಿಂದ ಈ ಜಮೀನಿಗೆ ನೀರು ಹತ್ತುತ್ತಾ ಇಲ್ಲ. ತಗ್ಗಾಗೆ ನಮ್ಮದು ಇಂಗು ಗುಂಡಿ ಇರೋದು. ಇಲ್ಲಿಗೆ ಮೋಟ್ರಿಟ್ಟು, ಡೀಸೆಲ್ ಮೋಟ್ರು ಇಲ್ಲ ಕರೆಂಟ್ ಮೋಟ್ರು, ಏನೋ ಒಂದು ಈ ಕೃಷಿ ಹೊಂಡ ದೊಡ್ಡದಾಗಿ ಟಾರ್ಪಲ್ ಹಾಕ್ಸಿ ಮೋಟ್ರಿಟ್ಟು ಇದಕ್ಕೆ ನೀರು ಹಾಕ್ಸ್ಬೇಕು ಅನ್ನೋದು ನನ್ನ ಮುಂದಿನ ಪ್ಲ್ಯಾನು. ಇದೇನಾದ್ರು ಇನ್ನೂ ದೊಡ್ಡದಾಗಿ ಮಾಡ್ತೀನಿ ಅಂದರೆ ಮತ್ತು ಇನ್ನೂ ಸ್ವಲ್ಪ ದೊಡ್ಡದಾಗಿ ಬಗ್ಸ್ತೀನಿ ಅಂದರೆ ಒಂದು 10 ಕೋಟಿ ಲೀಟ್ರಷ್ಟು ನೀರನ್ನು ಇಡ್ಸೋಷ್ಟು ಇದನ್ನ ದೊಡ್ಡದಾಗಿ ಮಾಡೋಷ್ಟು ಸ್ಥಳ ಇದೆ. ನೋಡೋಣ ಮುಂದೇನಾದ್ರು ಅನುಕೂಲ ಆಯ್ತು ಅಂದರೆ ಅದನ್ನು ಬಿಡಲ್ಲ, ಮಾಡ್ತೀನಿ. ಈಗ ಸದ್ಯಕ್ಕೆ ಬಂಡವಾಳ ಇಲ್ಲ, ಬಂಡವಾಳ ಸಿಕ್ಕಿದಾಗ ಆ ಥರ ಮುಂದೆ ದೊಡ್ಡದಾಗಿ ಬಗ್ಸಿ ಮಾಡೋ ಪ್ಲ್ಯಾನ್ ಇದೆ.